ಏನಿದೆ, ಮನುಷ್ಯ ಈ ಜೈಲಲ್ಲಿ ಇಟ್ಕೊಂಡ್ಬಿಟ್ಟು ಈ ಜೈಲಿಗೆ ಅಳ್ತಾನೆ, ಈ ಬಂಧನಕ್ಕೆ ಅಳ್ತಾನೆ, ಇದನ್ನು ಹೊರಗೆ ಬರ್ಬೇಕು ಅಂತ ಹೇಳ್ತಾನೆ. ಬಟ್ ಅವನಿಗೆ ಗೊತ್ತಾಗ್ತಿಲ್ಲ ನಾನು ಜೈಲಲ್ಲಿದ್ದೀನಿ. ಮನುಷ್ಯ ಅನ್ನೋನು ಈ ಮೆಟ್ರಿಕ್ಸ್ ಅನ್ನೋ ಜಗತ್ತಲ್ಲಿ ಇರ್ತಾನೆ. ಅವನ ಹತ್ರ 2 ಆಪ್ಷನ್ ಇರುತ್ತೆ, ಒಂದು ಬ್ಲೂ ಟ್ಯಾಬು, ಇನ್ನೊಂದು ರೆಡ್ ಟ್ಯಾಬು. ಬ್ಲೂ ಟ್ಯಾಬು ಈ ಸಂಸಾರದಲ್ಲಿ ಇಟ್ಕೊಳ್ಳುತ್ತೆ, ರೆಡ್ ಟ್ಯಾಬು ಈ ಸಂಸಾರದಿಂದ ಅವನ್ನ ಎಕ್ಸಿಟ್ ಮಾಡುತ್ತೆ. ಅದೆರಡು ಅವನ ಕೈಲಿರುತ್ತೆ. ಮೆಟ್ರಿಕ್ಸ್ ಅನ್ನೋ ಜಗತ್ತಲ್ಲಿ ಮನುಷ್ಯ ಅನ್ನೋನು ಯಾವ ತರ ಸಿಕ್ಕಾಕೊಂತಾನೆ ಅಂತಂದ್ರೆ, ಉದಾಹರಣೆಗೆ ನೀವೊಂದು ಮೂವಿ ನೋಡಿರ್ಬೋದು ಮ್ಯಾಟ್ರಿಕ್ಸ್ ಅಂತ. ಅದ್ರ ಆ ಮ್ಯಾಟ್ರಿಕ್ಸ್ ಅಲ್ಲಿ ಆ ಮೂವಿಯಲ್ಲಿ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ, ಅವನ ಹೆಸರು ಬಂದು ನಿಯೋನಾಮ್ ಅಂತ ಏನೋ ಇದೆ. ಅವನಿಗೆ ತಿಳ್ಕೊಂತಾನೆ ನಾ ಈ ಜಗತ್ತಲ್ಲಿ ಬದುಕಿದ್ನಲ್ಲ, ಆಕ್ಚುಲಿ ಈ ಜಗತ್ತು ರಿಯಲ್ ಅಲ್ಲ ಅಂದ್ರು. ಬಟ್ ಅಲ್ಲಿರೋ ಜನರಿಗೆ ಗೊತ್ತಿರಲ್ಲ, ನಾನೊಬ್ಬ ಕಾಲ್ಪನಿಕ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಾನು ಡಿಸೈನ್ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ನಾನು ಬದುಕೋಕ್ಕೆ. ಬಟ್ ವಾಸ್ತವದಲ್ಲಿ ನಾನು ಈ ಜೀವನನ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನೋದು ಅಲ್ಲಿರುವಂಥ ಜನರಿಗೆ ಗೊತ್ತಿಲ್ಲ. ಮ್ಯಾಟ್ರಿಕ್ಸ್ ಜಗತ್ತಲ್ಲಿ ಜೀವನ ಮಾಡೋದು ಕೂಡ ಒಂದು ಕಲಾ ಅಂತೆ, ಆರ್ಟ್ ಅಂತೆ. ಅದನ್ನ ಯಾರು ಜೀವನ ಮಾಡಕ್ ಬರುತ್ತೋ, ಕಲಾ ಕಲಿತಾರೋ ಅವ್ರು ಮಾತ್ರ ಈ ಮ್ಯಾಟ್ರಿಕ್ಸ್ ಅಲ್ಲಿ ಸರ್ವೈವಲ್ ಮಾಡಕ್ ಸಾಧ್ಯ ಅಂತೆ. ಇನ್ನು ಮಿಕ್ತವರೆಲ್ಲ ಇಚ್ಛೆಗಳಿಂದ ಓಡೋದು, ದುಃಖಗಳನ್ನ ಪಡ್ಕೊಳೋದು. ಮ್ಯಾಟ್ರಿಕ್ಸ್ ಈ ಮಾಯಾ ಬಗ್ಗೆ ನಾವು ಜೋರು ತಿಳ್ಕೊಬೇಕಪ್ಪ ಅಂತ ಅಂದ್ರೆ ನಮ್ಮ ಒಂದು ಕಾನ್ಷಿಯಸ್ನೆಸ್ ತುಂಬಾ ಹೈ ಲೆವೆಲ್ ಇರ್ಬೇಕಂತೆ. ಅವಾಗ ಮಾತ್ರ ಇದು ಅರ್ಥ ಆಗುತ್ತಂತೆ. ಉದಾಹರಣೆಗೆ ನೀವು ರಾತ್ರಿ ಮಲಗಿರ್ತೀರಾ, ಕನಸು ಬಿದ್ದಿರ್ತೀರ ಇಟ್ಕೊಳ್ಳಿ, ನೀವು ತುಂಬಾ ಕಾನ್ಷಿಯಸ್ನೆಸ್ಲಿ ಏನಾದ್ರು ಜಾಗೃತ ಆದ್ರಿ ಅಂದ್ರೆ ಆ ಕನಸು ಮಾಯ ಆಗ್ಬಿಡುತ್ತೆ. ಕಾನ್ಷಿಯಸ್ನೆಸ್ ಎಲ್ಲಿ ಇರುತ್ತೋ ಅಲ್ಲಿ ಏನಾಗುತ್ತೆ, ಅದು ವರ್ಕ್ ಮಾಡಲ್ಲ. ಅದೇ ಥರನೇ ಈ ರಿಯಾಲಿಟಿ ಕೂಡ ಹೌದು. ಈ ಯಾವ ವ್ಯಕ್ತಿ ಪ್ರೆಸೆಂಟ್ ಮೂಮೆಂಟ್ನ ಬದುಕ್ತಾ ಅವನ ಕಾನ್ಷಿಯಸ್ನೆಸ್ ತುಂಬ ಹೈ ಲೆವೆಲ್ ತಗೊಂಡು ಹೋಗ್ತಾನೋ ಆ ವ್ಯಕ್ತಿ ಮಾತ್ರಗೆ ಈ ಜಗತ್ತು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಮಾತ್ರ ತಿಳ್ಕೊಬೋದು ಅಂತೆ. ಈ ಮಿಕ್ಕ ವ್ಯಕ್ತಿ ಯಾರು ಕೂಡ ಇದ್ರ ಬಗ್ಗೆ ಡಿಸ್ಕವರ್ ಮಾಡೋಕ್ಕೆ ನಾಟ್ ಪಾಸಿಬಲ್ ಅಂತೆ. ಇದೇ ಥರನೇ ನೀವು ಪುರಾಣದಲ್ಲಿ ಕೂಡ ಕೇಳಿರ್ಬೋದು, ಶಿವ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾನೆ, ಕಾಮದೇವ ಬರ್ತಾನೆ ಅಂದರೆ ಮಾಯಾ. ಶಿವ ಏನು ಮಾಡ್ತಾನೆ, 3ನೇ ಕಣ್ಣು ತೆಗಿತಾನೆ. ಅವಾಗ ಏನಾಗುತ್ತೆ, ಕಾಮದೇವ ಭಸ್ಮಾಗಿ ಹೋಗ್ತಾನೆ. ಅದರ್ಥ ಏನು, 3ನೇ ಕಣ್ಣು ಅಂದರೆ ವಿವೇಕ, ಅಂದರೆ ಅವೇರ್ನೆಸ್, ಕಾನ್ಷಿಯಸ್ನೆಸ್. ಯಾವ ವ್ಯಕ್ತಿ ಪೂರ್ತಿ 100% ಅವೇರ್ನೆಸ್ ಅಂದರೆ ಕಾನ್ಷಿಯಸ್ ಧ್ಯಾನದಿಂದ ಈ ಪ್ರಪಂಚ ನೋಡ್ತಾನೋ ಅವನಿಗೆ ಈ ಪ್ರಪಂಚದಲ್ಲಿ ಇದು ಕೂಡ ಎಫೆಕ್ಟೇ ಆಗಲ್ಲ. ಅಂದರೆ ಮಾಯ ಅನ್ನೋದು ಇರೋದು ಮನಸ್ಸಲ್ಲಿ. ಮನಸ್ಸನ್ನ ನೀವು ಯಾವಾಗ ಮನುಷ್ಯನನ್ನು ನೋಡೋಕ್ಕೆ ಶುರು ಮಾಡ್ತಾನೋ ಆ ದಿನ ಮಾಯ ಅನ್ನೋದು ಹೊರಟೋಗುತ್ತೆ. ಅವಾಗ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಕೂಡ ಕರೀತಾರೆ. ಇಲ್ಲ ಅಂತಂದರೆ ಎನ್ಲೈಟ್ಮೆಂಟ್ ಅಂತ ಕೂಡ ನೀವು ಕೇಳಿರ್ಬೋದು, ಈ ಥರ ಕೂಡ ಕರೀತಾರೆ.